ಐರಿ 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 ಇವತ್ತು ನಿಮ್ಮದೇ ಸ್ಪೆಷಲ್ಲು. ಬನ್ನಿ ಬನ್ನಿ ಬನ್ನಿ, ಇವತ್ತು ನಿಮ್ಮದೇ ವಿಡಿಯೋ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಗೆ ಒಂದು ಗಿಫ್ಟ್ ಪ್ಯಾಕ್ ಬಂದಿದೆ. ಆ್ಯಕ್ಚುಲಿ ಬಂದೇ ಒಂದು 4 days ಆಗಿತ್ತು. ಕೊರೋನಾ ಅಂತ ಹೊರಗಿಟ್ಟು ಬಾಕ್ಸ್ ಎಲ್ಲ ಈ ಚಂದಾಗಿ ಹೋಗ್ಬಿಟ್ಟಿದೆ. ಇದು ಯಾರಿಗೆ ಬಂದಿದೆ ಅಂದರೆ ಇಷ್ಟು ದಿನ ನಮಗೆ ಬರ್ತಾ ಇತ್ತು, ಇವತ್ತು ನಮ್ಮ ಐರಿ ಅವ್ರಿಗೆ ಬಂದಿದೆ. ಐರಿ ಅಂದ್ರೆ ನಮ್ಮ ಮಗಳು ಅನ್ಕೊಂತ ಇದ್ದಾರೆ, ಕನ್ಫ್ಯೂಸ್ ಆಗ್ಬೇಡಿ. ಎಲ್ಲಿ ಅಮ್ಮ? ಎಲ್ಲೋಯ್ತು ಐರಿ? ಬಾ 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 ಬನ್ನಿ ಬನ್ನಿ ಬನ್ನಿ, ಇವತ್ತು ನಿಮ್ದು ಕಂಟೆಂಟ್ ಇಲ್ಲಿ ಇಲ್ಲಿ. ಓ ಇರ್ಲಿ ಇರ್ಲಿ, ಮುಗಿಸ್ಕೊಂಡ್ ಬರ್ತಾರೆ ಅವರು. ಶುರು ಮಾಡ್ಕೊ. ಆಕ್ಚುಲಿ ನಮ್ಮ ಐರಿ ಅವ್ರದ್ದು ವಾಶ್ರೂಮೇ ಆಚೆ ಕಡೆ, ಮನೆಯೊಳಗೆ ಕಕ್ಕ ಮಾಡೋದೇ ಇಲ್ಲ. ಅದೇ ಬಂದಿದ್ದ ದಿನ ಅಲ್ಲಿ ಮಾಡ್ಬಿಡ್ತು, ಅವತ್ತಿಂದ ಅದಲ್ಲೇ. ಸೊ ಇದನ್ನ ಈಗ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಬಂತು ಈಗ. ಓಕೆ. ಆಕ್ಚುಲಿ ನಮ್ಮ ಐರಿ ಇರೋದೇ 2 kg ಇದೆ, ಆದ್ರೆ ಈ ಬಾಕ್ಸ್ ನೋಡಿದ್ರೆ 4 ರಿಂದ 5 kg ಇದೆ ಅನ್ಸುತ್ತೆ. ನೋಡೋಣ, ಇವಾಗ ಬಾಕ್ಸ್ ಓಪನ್ ಮಾಡೋಣ. ಗಿಫ್ಟ್ ಬಾಕ್ಸ್ ಬಂದಿದೆ ನಿಮಗೆ. ಗಿಫ್ಟ್ ಬಾಕ್ಸ್ ಆಗ್ಲೇ ನೋಡ್ರಿ, ಎರಡು ತಿಂಗಳಿಗೆ ಗಿಫ್ಟ್ ಬಾಕ್ಸ್ ಇದಕ್ಕೆ. ಇದು ನಮಗೆ ಮಾರ್ಸ್ ಪೆಟ್ಕೇರ್ ಇಂದ ಮಧುಕರ್ ಅವರು ದಾವಣಗೆರೆಯಿಂದ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಅಮ್ಮಗೆ ಅಂತ. ಬನ್ನಿ ಇವಾಗ ಇದು ಓಪನ್ ಮಾಡೋಣ, ಏನೇನಿದೆ ಅಂತ ನೋಡೋಣ. ಅಮ್ಮ ಕರ್ಕೊಂಬನಿ. ಅದ್ರ ಬಾಕ್ಸ್ ನಾವು ಓಪನ್ ಮಾಡೋದಲ್ಲ, ಅದನ್ನೇ ಕೂರ್ಸ್ಕೋಬೇಕು ಮುಂದೆ. ಇವೆಲ್ಲ ತೆಗೆದಿಡು ಮಗಳು, ತಗೋ. ಮಾರ್ಸ್ ಪೆಟ್ಕೇರ್ ಅವರಿಂದ ಮಧುಕರ್ ಅವ್ರು ಕಳಿಸಿರೋದು. ಹೆಸರು ನಾಮಕರಣ ಮಾಡ್ಬಿಟ್ಟಲ್ಲ ಪಾಪ ಅವ್ರಿಗೆ, ಮಧುಕರ್ ಅವ್ರಿಗೆ ಕ್ಷಮಿಸ್ಬಿಡಿ. ಮಧುಕರ್ ಅಂತ HS ದಾವಣಗೆರೆಯಿಂದ ಮಾಸ್ ಇಂಟರ್ನ್ಯಾಷನಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆಯಿಂದ ಪೆಡಿಗ್ರಿ ಪೆಟ್ ಫುಡ್ ಬಂದಿರೋದು ನಮಗೆ. ಅಮ್ಮಗೆ ಬಂದಿರೋದು. ಫೋನ್ ನಂಬರ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಧುಕರ್ ಅವರೇ. ನಮ್ಗೀಗ ಸರ್ಪ್ರೈಸ್ ಒಳಗಡೆ ಏನಿದೆ ನಮ್ಮ ಐರಿ ಯಾಕೆ ಅಂದ್ರೆ ನಮಗೆ ಗೊತ್ತಿಲ್ದಲೆ ನಮ್ಮ ಓನರ್ ಅವ್ರ ಮಗಳನ್ನ ಅವ್ರ ಪ್ರೀತಿಯಿಂದ ಅಮ್ಮು ಅಂತ ಕರೀತಾರೆ. ಅದ್ ನಮ್ಮ ಅಮ್ಮಗೆ ಹೆಸರಿಟ್ಟ ಮೇಲೆ ಗೊತ್ತಾಯ್ತು. ಸೊ ಅದು ಗೊತ್ತಾಗ ಅದನ್ನೇ ಕರೆಯೋದು ಚೆನ್ನಾಗಲ್ಲ ಅನಿಸ್ತು, ಹಾಗಾಗಿ ಐರಿ ಅಂತ ಚೇಂಜ್ ಮಾಡಿದ್ದು. ಅದು ಸಜೆಸ್ಟ್ ಮಾಡಿದ್ದು ನಮಗೆ ಯೂಟ್ಯೂಬ್ ಅಲ್ಲಿ ಅವ್ರ ಸಬ್ಸ್ಕ್ರೈಬರ್. ನಮ್ಗೆ ಕ್ಷಮಿಸಿ, ಅದೇನು ಮರ್ತ್ಬಿಟ್ಟಿದೀವಿ ಹೆಸರು. ಐರಿ ಅಂತ ಇಟ್ರು, ಅವರೇ ಕೊಟ್ರು. ತುಂಬಾ ಇಷ್ಟ ಆಯ್ತು ನಮ್ಗೆ. ಯಾಕಂದ್ರೆ 2 ಪದಗಳಿರ್ಬೇಕು ಚಂದ ಕರಿಯಕ್ಕೆ. ನೀನ್ ಅಮ್ಮ ಇಟ್ಕೊಳ್ಳೋರ ಅವ್ರು ಐರಿ ಅಂತ ಕರಿತಾರೆ, ನಾನು ಒಂದೊಂದ್ಸರಿ ಐರಾಣಿ ಅಂತ ಕರಿತೀನಿ. ಇದನ್ನ ಐರಾಣಿ ಯಾಕಂದ್ರೆ ಕನ್ನಡ ಹೆಸರು ಹೇಳ್ಬೇಕಲ್ಲ. ಐರಿ ಅಂದ್ರೆ ಅದು ಐರಿ ಅಂದ್ರೆ ಎಲ್ಲಾರ ಜೊತೆ ಹ್ಯಾಪಿಯಾಗಿ. ಒಪ್ಪೋ ಏನ್ ಗಿಫ್ಟ್ ಎಲ್ಲಾನು ಇವನ್ನೆಲ್ಲ ಚೆನ್ನಾಗಿ ಅನ್ರಾಪ್ ಮಾಡುತ್ತಿದ್ದು ನೋಡಿ. ಬಿಡಿ ಬೇಕಾದ್ರೆ ನೋಡಿ, ಈಗ ಎಲ್ಲರೂ ಮಗಳು ಇಟ್ಕೊಳ್ಳೋದಜ್ಜ. ಫುಲ್ ಬಾಕ್ಸ್ ನಿಮಗೆ ಬಂದಿರೋದು ಇವತ್ತು. ಏನಿದೆ ಅಂತ ಮಗಳೆಲ್ಲ ತಗೋ, ಮುಂದ್ರಕೊಂಬೇಕು ಅವೆಲ್ಲ ನೋಟಿಗೆ. ಬಟ್ಟೆ, ಶೂಸ್ ಎಲ್ಲ ಕಳಿಸಿದ್ದಾರೆ. ಮಗಳಿಗೊಂದು ಚಾಕ್ಲೇಟ್ ಬೇರೆ ಬಂದಿದೆಯಲ್ಲ ಮಗಳೇ. ಮಗಳಿಗೆ ನಮ್ಮ ಐರಿಗೆ ಗೊತ್ತಿಲ್ವಲ್ಲ. ಮಗಳಿಗೆ ಇಲ್ಲ, ಮಗಳಿಗೆ ಐರಿಗೆ ಎಷ್ಟು ನೀಟಾಗಿ ಕಳ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಧುಕರ್ ಅವರೇ. ನೋಡಿ ಮಗಳು ನಿನಗೂ ಕಳ್ಸಿದ್ದಾರೆ, ತುಂಬಾ ಖುಷಿ ಆಯ್ತು. ಮಾರ್ಸ್ ಪೆಟ್ಕೇರ್ ಇಂದ ಕಮಿಟೆಡ್ ಟು ಮೇಕ್ ಅ ಬೆಟರ್ ವರ್ಲ್ಡ್ ಫಾರ್ ಪೆಟ್ಸ್. 3rd ಕ್ರಾಸ್ ಇಂದ್ರಾನಗರ್ ಸತ್ಯಮಂಗಲ. ಓಕೆ, ಹಾಸನಿಂದ ಬಂದಿರೋದು. ಓಕೆ ಓಕೆ ಫೈನ್. ನೋಡಿ ನನ್ನ ಮಗಳು ಆಲ್ರೆಡಿ ಕಿತ್ತಾಯ್ತು. ಮಗಳಿಗೆ ಚಾಕ್ಲೇಟ್ ನೋಡಿ ಪಾಪ, ನನಗೆ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಗಿಫ್ಟ್ ಇದು. ಏನೇ ಆಗ್ಲಿ, ಆ ಪ್ರೆಸೆಂಟೇಷನ್ ಟಾಪ್ ಓಪನ್ ಮಾಡಿದ ತಕ್ಷಣ ಮಗಳಿಗೆ ಒಂದು ಚಾಕ್ಲೇಟ್ ಕಳ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದೆ ಅಂತ ಮುಂಚೆ ಗೊತ್ತಾಗಿದ್ರೆ ನೆನ್ನೆ ಓಪನ್ ಮಾಡ್ಬೋದಿತ್ತು. ಓಕೆ, ತಗೊಳ್ಳಿ ಮಗಳೇ ನಿಮ್ಮ ಚಾಕ್ಲೇಟ್. ಓಕೆ, ತಿನ್ಕೊಳ್ಳಿ ನೀವು. ಈಸಿ ಕೀಳಕ್ಕೆ ಅದು. ಥ್ಯಾಂಕ್ ಯು ಸೋ ಮಚ್ ಅವ್ರ ಮಧುಕರ್ ಅವರೇ. ಅದು ಹಾಸನಿಂದ ಬೇರೆ ಬಂದ್ಬಿಟ್ಟಿದೆ. ಎಮೋಷನಲಿ ಅಟ್ಯಾಚ್ ಮಾಡ್ಬಿಟ್ರಿ ನಮಗೆ. ನಮ್ಮ ಊರಿಂದ ಬಂದಿದ್ದು, ತವರ ಮನೆಯಿಂದ ಬಂದಿದ್ದು ಗಿಫ್ಟ್ ಬಂದಂಗೆ ಬಂತು. ಬಳುವಳಿ ಅದು ಹಾಸನಿಂದ ನಮ್ಮ ಅಮ್ಮನೂ ಕೂಡ ಬಂದಿದ್ದು. ಸೊ ಈಗ ಓಪನ್ ಮಾಡೋಣ. ನಿಮ್ ತವರ ಮನೆಯಿಂದಾನೇ ಬಂದಿರೋದು ಅಮ್ಮ, ಹಾಸನಿಂದ. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಏನಪ್ಪಾ ಸಿಕ್ಕಾಪಟ್ಟೆ ಗಿಫ್ಟು. ಓಕೆ ಓಕೆ, ಈಗ ನೋಡಿ ಎಲ್ಲದಕ್ಕೆ ಆಕ್ಚುಲಿ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಕಳಿಸಿದ್ದಾರೆ ನೋಡಿ. ಓಕೆ ಓಕೆ, ಏನದು? ಇದು ಪೆಡಿಗ್ರಿ ಬಿಸ್ಕೆಟ್ಸ್. ಓಕೆ, ಬಿಸ್ರಾಕ್ ಅಂತ ಇದೆ. ಬಿಸ್ಕೆಟ್ಸ್ ಇದು. ಇಲ್ಲ ಪೇಪರ್ ಅಂಟಿಸಿದ್ದಾರೆ ನೋಡಿ ಏನು ಅಂತ. ಮಾರ್ಸ್ ಪೆಟ್ಕೇರ್ ಇಂದ ಚೆನ್ನಾಗಿ ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಅವದು ಪೇಪರ್ ಅಂಟಿಸಿ ಅವು ಏನು ಹೇಗೆ ಅಂತ ಕಳಿಸಿದ್ದಾರೆ. ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಮತ್ತೆ ಇದು ನಮ್ಮ ಮುಟ್ ನೋಡಿದ್ರೆ ಒಂಥರ ಬೋನ್ ತರ ಇದೆ, ಬಟ್ ನನ್ನ ಮಗಳು ಚೋಕೋಸ್ ತರ ಇದೆ.
ಇದೇನು ಅಂತ ಅಂದರೆ ಗುಡ್ನೆಸ್ ಫಾರ್ ಪ್ರೋಟೀನ್, ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಒಮೆಗಾ ಫ್ಯಾಟಿ ಆಸಿಡ್, ಎಲ್ಲ ಬಿಸ್ಕೆಟ್ಸು ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ಸ್ ಎಲ್ಲ ಇದೆಯಂತೆ. ಅದೇ 4 months ಆಫ್ ಏಜ್ ಏನಿದೆ ಆ ಎಲ್ಲ ನಾಯಿಗಳಿಗೆ ಎಲ್ಲ ತಳಿಗಳಿಗೂ ಆಗುತ್ತಂತೆ ಇದು ಈ ಬಿಸ್ಕೆಟ್. ಎಲ್ಲ ಜಾತಿದು ಎಲ್ಲ ತಳಿಗಳ ನಾಯಿಗಳಿಗೂ ಕೂಡ ನಾಯಿ ಮರಿಗೆಗಳಿಗೆ ಇದು ಆಗ್ತದೆ. ಒಂದು ಹೊಡಿ ನೋಡೋಣ ಒಂದು ಬಿಸ್ಕೆಟ್ ಮಾಡ್ತೀನಿ ಇವಾಗ. ಈಗ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ನೋಡೋಣ ಅದಕ್ಕೆ. ಹೌದಾ, ಕೊಡು ನೋಡೋಣ. ನೋಡಿ ನಮ್ಮ ಅಮ್ಮದು, ಸಾರಿ ನಮ್ಮ ಐರಿ ಅವ್ರದ್ದು ಬಿಸ್ಕೆಟ್ ಚಿಕ್ಕ ಬೋನು ಹಾಕೋಣ. ಬಿಡಮ್ಮ ನೋಡೋಣ. ಓ ಏನೇನು ಗಬ ಗಬ ಅಂತ ಗರ್ಗುಡ್ಕೊಂಡು ತಿಂತ ಇದೆಯಲ್ಲ. ಸಾಕು ಬಿಡು, ಆಮೇಲೆ ಹಾಕೋಣ ಒಂದೇ ಸರಿ, ಬೇಡ ಎಲ್ಲ ಇನ್ನೂ ಪ್ರಾಡಕ್ಟ್ ಎಲ್ಲ ಟೆಸ್ಟ್ ಮಾಡೋಣ. ಓಕೆ ಹಾಕ್ತಾರೆ ಬಿಡ, ಒಂದು ನಿಮಿಷ. ಬಿಸ್ಕೆಟ್ಸ್ ಆಯಿತು. ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಇದು? ನೆಕ್ಸ್ಟು ಪೆಡಿಗ್ರಿ ಪ್ರೋ ಅಂತ. ಎಲ್ಲಿ? ಓಹೋ ಪೆಡಿಗ್ರಿ ಪ್ರೋ ಅಂತ ಏನಿದೆ? ನ್ಯಾಚುರಲ್ ಡಿಫೆನ್ಸ್ ಏನು ಕುಡಿಲಿ ಪೇಪರಲ್ಲಿದೆ, ನೀಟಾಗಿ ಪಾಪ ಅಂಟ್ಸ್ ಕಳಿಸಿದ್ದಾರೆ. ಓಕೆ, ಇದು ಪೆಡಿಗ್ರಿ ಪ್ರೋ ಅಂತೆ. ಬೆನಿಫಿಟ್ಸ್ ಹೆಲ್ಪ್ಸ್ ಬಿಲ್ಡ್ ಇಮ್ಯುನಿಟಿ. ಅಂದರೆ ಯಾವುದು ಇದು ಸ್ಟ್ರೆಂತ್ನ ಒಳಗಡೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡತ್ತಂತಿದು. ಅಂದರೆ ವೈರಸ್ ಏನೋ ಜೊತೆ ಫೈಟ್ ಮಾಡೋ ಅಂಥ ಪ್ರಾಪರ್ಟೀಸ್ ಎಲ್ಲ ಇದೆಯಂತೆ. ಡಯರಿಯಾದಿಂದ ಕಾಪಾಡುತ್ತಂತೆ, ಹೆಲ್ಪ್ಸ್ ಡಯರಿಯಾ. ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತಂತೆ ಇದು. ಎರಡಕ್ಕೂ ಪ್ರೆಗ್ನೆನ್ಸಿ ಇರೋ ಡಾಗಿಗೂ, ಅಮ್ಮನ ಡಾಗಿಗೂ ಮತ್ತೆ ಪಪ್ಪಿಗೂ ಕೂಡ ಎರಡಕ್ಕೂ ಆಗುತ್ತೆ. ಮತ್ತೆ ಇದು ನಾನು ಇವಾಗ ಹೇಗೆ ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಅಮ್ಮಗೆ ಸ್ವಲ್ಪ ನೀರಲ್ಲಿ ಫಸ್ಟ್ ನೆನೆಸ್ಬಿಟ್ಟು ಆಮೇಲೆ ಅದು ಮೆತ್ತ ಇದ್ದಾಗ ಸ್ಮ್ಯಾಶ್ ಮಾಡ್ಬಿಟ್ಟು ಅನ್ನದ ಜೊತೆ ಚಂದ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾ ಇದ್ದೀನಿ. ಇದಿದ್ರೆ ಈಗ ಅವ್ನು ತಿಂತಾ ಇರೋದು. ಅವಳು ಸಾರಿ ಹಿಂದೆ ಇದೆ, ಅದು ತಿಂತಾ ಇರೋದು. ತಗೊಳ್ಳಿ ಬಿಸ್ಕೆಟ್. ಐರಿ ನಮಗೆ ಅಮ್ಮುವಿಂದ ಐರಿ ಶಿಫ್ಟ್ ಆಗಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನೀವೇ ನೋಡಿ, ಅಮ್ಮು ಚೆನ್ನಾಗಿದೆಯೋ ಐರಿ ಚೆನ್ನಾಗಿದೆಯೋ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಯಾಕೆ ಅಂದರೆ ಆ್ಯಕ್ಚುಲಿ ನಾವು ಅಮ್ಮು ನಾನು ತುಂಬ ಯೋಚನೆ ಮಾಡೇ ಇಟ್ಟಿದ್ದೆ, ಕರಿಯೋಕ್ಕೆ ಈಸಿ ಇರಬೇಕು ಮತ್ತು ಕರೆದ್ರೂ ಅದು ಮುದ್ದಾಗಿರಬೇಕು. ಸೊ ಹಾಗಾಗಿ ಯೋಚನೆ ಮಾಡಿ, ಅದು ಹುಡುಗಿ ಅಲ್ವಾ, ಸೊ ಅಮ್ಮ ಎಲ್ಲ ಪ್ರೀತಿಯಿಂದ ಅಮ್ಮು ಅಂತ ಕರೆದಿರೋದು ನಮಗೂ ಖುಷಿ ಆಗುತ್ತೆ, ಅದು ಮುದ್ದಾಗಿ ಬರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ ಅಮ್ಮು ಅಂತ ಇಟ್ಟಿದ್ದು. ಈಗ ನಮಗೆ ಚೇಂಜ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಅಮ್ಮು ಅನ್ನೋದೇ ಬಾಯಿಗೆ ಬರ್ತಿದೆ. ಅದ್ರ ಹೆಸರು ಐರಿ ಅಂತ. ಈಗ ಚೇಂಜ್ ಮಾಡಿದ್ದೀವಿ, ಅದೆಲ್ಲದಕ್ಕೂ ಈಗ ಸದ್ಯಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಬರುತ್ತೆ, ಹೋಗುತ್ತೆ. ಅಮ್ಮು ಕಡೆಯಿಂದ ಅಮ್ಮಗೆ ಹೇಳೋಕ್ಕಾಗಲ್ಲ, ಹಾಗಾಗಿ ನೋಡಿ ನಿಮಗೆ ಫುಲ್ ಪೆಡಿಗ್ರಿ. ಅಮ್ಮು ನಿಮಗೆ ಅಂತ ಪೆಡಿಗ್ರಿ ಫುಲ್ಲು ಮಧುಕರ ಅಂಕಲ್ ಕೊಂಡು ಕಳಿಸಿರೋದು. ಆಯ್ತು, ಫುಲ್ ಥ್ಯಾಂಕ್ಸ್ ಹೇಳಿ. ಬಿದ್ದುಬಿಡುತ್ತೆ ಕೆಳಗಡೆ ಪ್ಯಾಕೆಟ್ ತಿನ್ನು. ಇಲ್ಲಿ ನೋಡಿ ಎರಡು ಥರದ ಇಲ್ಲಿ ಗೊತ್ತಾಗಿ ಅದಕ್ಕೆ. ಅಲ್ಲಿ ಬಿಸ್ಕೆಟ್ ಕೊಡಿ. ಬಿಸ್ಕೆಟ್ ಬಿಸ್ಕೆಟ್ ಕೊಡಿ, ಕಂಟ್ರೋಲ್ ಆಗುತ್ತೆ. ಆ್ಯಕ್ಚುಲಿ ಇದು ನಮಗೆ ಚೆನ್ನಾಗಿ ಯೂಸ್ ಬರುತ್ತೆ, ಯಾಕಂದ್ರೆ ನಾವು ಜಾಸ್ತಿ ಜರ್ನಿ ಬೆಂಗಳೂರು ಟು ಹಾಸನ್ಗೆ ಹೋಗ್ತಾ ಇರ್ತೀವಿ. ಅವಾಗ ಇದು ಕೊಟ್ಟು ಕುಡಿಸಿದ್ರೆ ಸಾಕು ಅದಕ್ಕೆ. ಇಂಥದ್ದು ಆ್ಯಕ್ಚುಲಿ ಇದು ನೋಡಿ 50 grams ಇದೆ. ಇದು ಒಂದು 4-5 ಪ್ಯಾಕ್ ಕೊಟ್ಟು ಕಳಿಸಿದ್ದಾರೆ ಇದು. ನೆಕ್ಸ್ಟ್ ಬಂದು ವಾವ್, ನೋಡಿ ಇದೇನು ಇದು ಪೆಡಿಗ್ರಿ ಲಿಕ್ವಿಡ್. ಇದು ಚಿಕನ್ ಫ್ಲೇವರ್ದು ಒಂದು ಈ ಥರದೊಂದು 10 ಪ್ಯಾಕ್ ಬಂದಿದೆ. ಇದೇನಂದ್ರೆ ಊಟದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ಇದು ಚೆನ್ನಾಗಿದೆ. ಇದೇನು ಅಂತ ಅಂದ್ರೆ ಆಮೇಲೆ ಗೈಡೆನ್ಸ್ ಕೊಟ್ಟಿದ್ರೆ ಹಿಂದ್ಗಡೆ ಏನು ಗೈಡೆನ್ಸ್ ಇದೆ, ಅದ್ರ ನೀವು ನೋಡ್ಕೊಂಡು ನೋಡಿ. ಟಾಯ್ ಅಂದ್ರೆ ನಾವು 1 ರಿಂದ 5 kg ಇರೋ ಟಾಯ್ಗೆ ಡಾಗಿಗೆ ಎಷ್ಟು ಕೊಡಬೇಕು ಅಂತ ಇಲ್ಲೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಗ್ಲಾಸ್ ಎಷ್ಟು ಕೊಡಬೇಕು ಅಂತ. ಊಟಕ್ಕೆ ಮಿಕ್ಸ್ ಮಾಡೋದು. ಇದರಿಂದ ಒಳ್ಳೆ ಫ್ಲೇವರ್ ಇದೆ, ಚೆನ್ನಾಗಿ ಊಟ ಮಾಡುತ್ತಂತೆ. ಇನ್ಕ್ರೀಸ್ ವಾಟರ್ ಕಂಟೆಂಟ್ ಎಲ್ಲ ಇನ್ಕ್ರೀಸ್ ಮಾಡುತ್ತಂತೆ ಊಟದಲ್ಲಿ. ವಾಟರ್ ಆಕ್ಚುಲಿ 75% ಡ್ರೈ ಇದ್ರೆ 25% ವಾಟರ್ ಕಂಟೆಂಟ್ ಇರಬೇಕಂತೆ ಡಾಗಿಗೆ, ಅನಿಮಲ್ಸ್ಗಳಿಗೆ. ಆಕ್ಚುಲಿ ಅದನ್ನ ಇದು ಇಂಪ್ರೂವ್ ಮಾಡುತ್ತಂತೆ. ಅದಕ್ಕೋಸ್ಕರ ಇದು ಲಿಕ್ವಿಡ್ ಫುಡ್ ಊಟಕ್ಕೆ ಮಿಕ್ಸ್ ಮಾಡ್ಕೊಡೋದು. ಇದನ್ನ ಊಟಕ್ಕೆ ಮಿಕ್ಸ್ ಮಾಡ್ಕೊಡೋದು. ಮತ್ತೆ ಎಲ್ಲಾ ತರದ ನಾಯಿಗಳಿರುತ್ತಲ್ಲ, ಎಲ್ಲಾ ತರದ ನಾಯಿಗಳು ಸ್ಟಾರ್ಟಿಂಗ್ ಈಗ ನಮ್ದು ಈಗ ನಮ್ದು ಐದಿ ಬಂದ್ಬಿಟ್ಟು ಈಗ ಆಕ್ಚುಲಿ 2 kg ಇದೆ. ಬಟ್ ಅದೇ ನಾಯಿ ಮರಿಗಳು ಅದೇ ತಿಂಗಳದು 1 ತಿಂಗಳು ನಾಯಿ ಮರಿಗಳು ಬೇರೆ ಬೇರೆ ಜಾತಿದ್ದು ಇರ್ತದಲ್ಲ, ಅವೆಲ್ಲ ಸ್ಟಾರ್ಟಿಂಗ್ ಒಂದು 5 kg ಇರುತ್ತೆ ಅಲ್ಲ, ಸ್ಟಾರ್ಟಿಂಗ್ ಒಂದು 3 kg ಇರುತ್ತೆ ಅಥವಾ 5 kg ಇರುತ್ತೆ. ಸೊ ಹಾಗಾಗಿ ಆ ಎಲ್ಲಾ ಜಾತಿದ ನಾಯಿಗಳಿಗೂ ಇದು ಕೊಡ್ಬೋದು. ಅದ್ರಲ್ಲಿ ಯಾವ್ಯಾವ ಎಷ್ಟೆಷ್ಟು kg ಇರ್ತದೆ ಅದು ನೋಡಿ ಮೆಜರ್ಮೆಂಟ್ ಇಲ್ಲ ಕೊಟ್ಟಿದ್ದಾರೆ, ನೋಡಿ ಕೊಡ್ಬೇಕು. ಓಕೆ ಫೈನ್. ಮತ್ತೆ ನೆಕ್ಸ್ಟ್ ನೋಡಿ 4 kg ಇದೆ. ಇದು ಹೌದಾ? ಇದೇ ಹೆವಿ kg ಇರೋದು. ಏನಿದು? ಇದು ಪ್ರೋ ಆಕ್ಟಿವ್ ಹೆಲ್ತ್. ಇದು ಸ್ಮಾರ್ಟ್ ಪಪ್ಪಿ, ಸ್ಮಾಲ್ ಅಂಡ್ ಮೀಡಿಯಂ ಬ್ರೀಡ್. ಓಕೆ. ಈಗ ಇದು ಆಕ್ಚುಲಿ ಬೋನಿಗೂ ತುಂಬಾ ಒಳ್ಳೇದು. ಮತ್ತೆ ಹೆಲ್ದಿ ಹೇರ್, ಮತ್ತೆ ಹೆಲ್ದಿ ಟೀತ್, ಮತ್ತೆ ವೆಯ್ಟ್ ಗೇನ್ ಆಗೋಕ್ಕೂ ಕೂಡ ತುಂಬಾ ಒಳ್ಳೇದು ಇದು.
ಕೆಜಿ ಕೊಟ್ಟಿದ್ದಾರೆ. ನಮಗೇನು ಬಹಳ ದಿನ ಬರುತ್ತಿದ್ದು. ಆಕ್ಚುಲಿ ನೋಡಿ ಇವೆಲ್ಲದರಿಂದ ಸೇರಿ ಒಂದು 5 kg ಬರ್ತದೆ. ಮಾರ್ಸ್ ಪೆಟ್ಕೇರ್ ಇಂದ ಕಳ್ಸಿರೋದು ಇದು ನಮಗೆ ಮಧುಕರ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಮಧುಕರ್ ಅವರೇ. ಅದು ಅಲ್ದೆಲ್ಲ ಹಾಸನದಿಂದ ಬಂದಿರೋದು. ಅದು ಅಲ್ದೆಲ್ಲ ಈಗ ನಮ್ಮ ಕರೆಕ್ಟ್ ಟೈಮಿಗೆ ಕಳ್ಸಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈಗಲಿಂದ ಈಗ ಸ್ಟಾರ್ಟಿಂಗೇ ನಿಮ್ದೇನೆ ಸ್ಟಾರ್ಟ್ ಮಾಡ್ತೀವಿ ನಾವು. ಆಕ್ಚುಲಿ ನಿಮ್ಮ ಪ್ರಾಡಕ್ಟ್ ನ ಎಲ್ಲ ಯೂಸ್ ಆಗ್ತಾ ಇದೆ. ಓಕೆ ನೋಡಿ ಕುತ್ಕೊಂಡು ನೋಡ್ತಾ ಇದೆ ಮೇಲೆ ಯಾವಾಗ ಕೊಡ್ತಾರೆ ಇವರೆಲ್ಲ ಬರೀ ಮಾತಾಡೋದೇ ಆಯ್ತು ಅಂತ ಅಮ್ಮು ಎಲ್ಲ ಇದೆ ಈಗ ಕೊಡೋಣ ಆಯ್ತಾ. ಓಕೆ ಆಮೇಲೆ ನಿಮಗೆ ಪ್ರಾಡಕ್ಟ್ ಬಗ್ಗೆ ಏನಾದರೂ ಡೀಟೇಲ್ಸ್ ಯಾರು ಪೆಟ್ ಇಟ್ಕೊಂಡಿರೋರಿಗೆ ಇವೆಲ್ಲ ಪ್ರಾಡಕ್ಟ್ಗಳು ಬೇಕು ಅಂತಂದ್ರೆ ಪ್ರಾಡಕ್ಟ್ ಡೀಟೇಲ್ಸ್ನ ನಾವು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಯಾರಾದರೂ ಇದು ಯೂಸ್ ಮಾಡೋರು ಅಥವಾ ಪಪ್ಪಿ ಇಟ್ಕೊಂಡಿರೋರು ಬೇಕು ಅಂದ್ರೆ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತೀವಿ. ಅವ್ರದ್ದೆಲ್ಲ ಇದನ್ನ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಅಲ್ಲಿ ಸಿಗುತ್ತೆ. ಓಕೆ ಮತ್ತೊಮ್ಮೆ ಮಧುಕರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಈ ಪ್ರಾಡಕ್ಟ್ ಅಮ್ಮುದು ಅಲ್ಲ ಐರಿದು ಅಮ್ಮು ಒಂದು ಅದು ಅಭ್ಯಾಸ ಆಗಿ ಅಮ್ಮಗೆ. ಓಕೆ ಐರಿದು ಇಲ್ಲಿಗೆ ಈ ನಮ್ಮ ಅಮ್ಮು ಗಿಫ್ಟ್ ವಿಡಿಯೋ ಮುಗಿಸ್ತಾ ಇದೀವಿ. ಎಲ್ರಿಗೂ ಧನ್ಯವಾದಗಳು. ಬಾಯ್ 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 ಬಾಯ್. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.